ಕಲ್ಯಾಣದೊಳಗೆ ಮುಗ್ಧ ಸಂಗಯ್ಯ ಅಂತ 18-19 ವರ್ಷದ ತರುಣ ಶರಣ ಮುಗ್ಧ ಸಂಗಯ್ಯ. ಮುಗ್ಧ ಸಂಗಯ್ಯ ಅಂತಂದ್ರೆ ಬಸವಣ್ಣವರಿಗೆ ಬಹಳ ಪ್ರೀತಿ. ಬಸವಣ್ಣನ ಧರ್ಮ ಪತ್ನಿಯರಾಗಿರ್ತಕ್ಕಂಥ ನೀಲಾಂಬಿಕೆ ಗಂಗಾಂಬಿಕೆಯರಿಗೂ ಕೂಡ ಬಹಳ ಅಂದ್ರೆ ಬಹಳ ಪ್ರೀತಿ. ಯಾಕೆ ಅಷ್ಟೊಂದು ಪ್ರೀತಿ ಇದ್ರು ಆ ಸಂಗಯ್ಯನ ಮ್ಯಾಲ ಬಸವಣ್ಣನವರು ಅಂತಂದ್ರ, ನೀಲಾಂಬಿಕೆ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿತ್ತು ಬಸವಣ್ಣವರಿಗೆ. ಆ ಮಗು ದೀಡ್ ವರ್ಷ ಆಗೋದ್ರೊಳಗ ಪಾಪ ಆ ಮಗು ತೀರ್ಕೊಂಡು ಬಿಟ್ಟಿತ್ತು. ನೀಲಮ್ಮಳಿಗೆ ಬಹಳ ದುಃಖ ಆಗಿತ್ತು, ಗಂಗಮ್ಮಳಿಗೂ ಕೂಡ ಬಹಳ ದುಃಖ ಆಗಿತ್ತು. ಆ ಮಕ್ಕಳಿಲ್ಲ ಅಥವಾ ಇದ್ದಿರ್ತಕ್ಕಂಥ ಮಗು ತೀರಿಕೊಂಡಿರ್ತಕ್ಕಂಥ ಒಂದು ದುಃಖ. ಈ ಮುಗ್ಧ ಸಂಗಯ್ಯ ಕಲ್ಯಾಣಕ್ಕೆ ಬಂದಿದ್ರು. ಬಹಳ ವರ್ಷದಿಂದ ಬಸವಣ್ಣವ್ರ ಕೈಯಾಗ ಬೆಳೆದರು. ತಮ್ಮ ಮಗನಂಗ ಕಾಣ್ತಿದ್ರು ಬಸವಣ್ಣನವರು ಆ ಮುಗ್ಧ ಸಂಗಯ್ಯನವರಿಗೆ. ವಯಸ್ಸು 18-19 ಆದರೂ ಕೂಡ ಮನಸ್ಸು ಮಾತ್ರ 8-10 ವರ್ಷದ ಮಕ್ಕಳ ಮನಸ್ಸು. ಗೊತ್ತಾತಲ್ರಿ ನಾ ಹೇಳಕತ್ತಿದ್ದು? ವಯಸ್ಸು ಹೆಚ್ಚಿಗಾಗ್ಯದ, ಆದ್ರ ಬುದ್ಧಿ ಮತ್ತು ಮನಸ್ಸು ಸಣ್ಣ ಮಕ್ಕಳ ಮನಸ್ಸು, ಸಣ್ಣ ಮಕ್ಕಳು ಬುದ್ಧಿ ಇದ್ದಂಗ. ಇವರ ಕಾಯಕ ಏನು ಅಂತಂದ್ರೆ ಬಸವಣ್ಣವರ ಲಿಂಗ ಪೂಜೆಗೆ ಬೇಕಾಗ್ತಕ್ಕಂಥ ವ್ಯವಸ್ಥೆ ಮಾಡೋದು. ಮುಖ್ಯವಾಗಿ ಬಸವಣ್ಣನವರ ಲಿಂಗ ಪೂಜೆಗೆ ಹೂವ ಪತ್ರಿ ತರು ಕಾಯಕ ಮುಗ್ಧ ಸಂಗಯ್ಯನವರ ಕಾಯಕ. ಒಂದು ದಿವಸ ಏನಾಗ್ಯದ ಅಂತಂದ್ರೆ ಮುಗ್ಧ ಸಂಗಯ್ಯನವರು ಹೂವ ಪತ್ರಿ ತರ್ತಕ್ಕಂಥ ಸಂದರ್ಭ. ಆ ಸಂದರ್ಭದೊಳಗ ಒಂದು 3-4 ಜನ ಜಂಗಮರು ಮಾತಾಡಕತ್ತಿದ್ರು. ಇಲ್ಲ, ಬಸವಣ್ಣವರ ಮಹಾಮನಿಯೊಳಗ ಆನಂದದಿಂದ ಪ್ರಸಾದ ಮಾಡಿದ್ವಿ. ಬಸವಣ್ಣವ್ರು ಏನು ಪಡಿ ಕೊಟ್ಟಿದ್ರಲ್ಲ, ಆ ಪಡಿ ತಗೊಂಡು ವೇಶ್ಯೆಯ ಮನೆಗೆ ಹೋಗಿದ್ವಿ. ಆ ವೇಶ್ಯೆಯ ಮನೆಯೊಳಗ ಏನದು ಸ್ವರ್ಗ ಸುಖ ಸ್ವರ್ಗ ಸುಖ ಅಂತ ಮಾತಾಡುವುದನ್ನು ಯಾರು ಕೇಳಿದ್ರು ಅಂತಂದ್ರೆ ಈ ಮುಗ್ಧ ಸಂಗಯ್ಯನವರು ಕೇಳಿದ್ರು. ಬಸವಣ್ಣವ್ರು ಏನು ಮಾಡ್ತಿದ್ರು ಅಂತಂದ್ರೆ ತಮ್ಮ ಮಹಾಮನೆಯೊಳಗೆ ಒಬ್ರಲ್ಲ ಇಬ್ರಲ್ಲ 1,96,000 ಗಣಗಳಿಗೆ ನಿತ್ಯನೂ ಕೂಡ ಅವರು ಪ್ರಸಾದ ಮಾಡಿಸ್ತಿದ್ರು. ಪ್ರಸಾದ ಮಾಡಿದ ಬಳಿಕ ಏನು ಕೊಡ್ತಿದ್ರು ಅವರಿಗೆ? ಕಾಣಿಕ ಅಂತ ರೊಕ್ಕ ಕೊಡ್ತಿದ್ರು. ದೀಪದ ಕೆಳಗೆ ಒಂದಿಟ್ಟು ಕತ್ಲಿ ಇದ್ದಂಗ ಮತ್ತು ಒಂದಿಟ್ಟು ಹಾದಿ ಬಿಟ್ಟವರು ಇರ್ತಾರಲ್ಲ, ಹಾದಿ ಬಿಟ್ಟವರು ಬಸವಣ್ಣವ್ರ ಮನೆಯಾಗ ಆನಂದದಿಂದ ಪ್ರಸಾದ ಮಾಡ್ತಿದ್ರು. ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ರೊಕ್ಕ ತಗೊಂಡು ಎಲ್ಲಿ ಹೋಗ್ತಿದ್ರು ಇವರು? ವೇಶ್ಯೆ ಮನೆಗೆ. ವೇಶ್ಯೆ ಅಂದ್ರೆ ಗೊತ್ತಾಗ್ತದಲ್ಲ, ದುಡ್ಡಿಗಾಗಿ ತನ್ನ ಮೈ ಮಾರ್ಕೊಳ್ತಕ್ಕಂಥ ಹೆಣ್ಮಗಳು. ನೀವು ಗ್ರಾಮ್ಯ ಭಾಷೆದೊಳಗೆ ನಿಮಗೆ ತಿಳಿಬೇಕು ಅಂತಂದ್ರೆ ಸೂಳೆಯರ ಮನೆಗೆ ಹೋಗುತ್ತಿದ್ರು. ಇಂಥವರು ಕೂಡ ಇದ್ರು. ಎಲ್ಲ ಕಾಲದೊಳಗೂ ಒಂದಿಟ್ಟು ಹಾದಿ ಬಿಟ್ಟವರು ಇದ್ದವರ ಮತ್ತು ಮುಂದೆ ಇರೋರು ಕೂಡ. ಇವ್ರು ಏನು ಮಾತಾಡಕತ್ತಾರ, ಏನು ನಿನ್ನೆ ಆ ವೇಶ್ಯೆ ಮನೆಗೆ ಹೋಗಿದ್ವಿ, ಏನು ಆ ವೇಶ್ಯೆ ಸ್ವರ್ಗ ಸುಖ ಸ್ವರ್ಗ ಸುಖ ಅಂತ ತಿಳ್ಕೊಂಡು ಮಾತಾಡೋದನ್ನ ಯಾರು ಕೇಳಿದ್ರು? ಈ ಮುಗ್ಧ ಸಂಗಯ್ಯನವರು ಕೇಳಿದ್ರು. ಯಾವಾಗ ವೇಶ್ಯೆ ಮನೆಯೊಳಗೆ ಸ್ವರ್ಗ ಸುಖ ಅನ್ನೋದನ್ನ ಮುಗ್ಧ ಸಂಗಯ್ಯನವರು ಕೇಳಿದ್ರು, ಓಹೋ ಆ ವೇಶ್ಯೆ ಮನೆಯೊಳಗೆ ಸ್ವರ್ಗ ಸುಖ ಇದ್ದಂಗದ, ಸ್ವರ್ಗ ಇದ್ದಂಗದ ಅಂತ ತಿಳ್ಕೊಂಡು ಓಡ್ಕೋಂತ ಬಸವಣ್ಣವ್ರ ಹತ್ರ ಬಂದು, ಅಪ್ಪ ಅಪ್ಪ ಬಸವಣ್ಣ, ನಾನು ವೇಶ್ಯೆ ಮನೆಗೆ ಹೋಗಬೇಕು ಅಂದ. ಎದಿ ಝಲ್ ಅಂತ ಬಸವಣ್ಣವ್ರದ್ದು. ಯಾಕ? ಅತ್ಯಂತ ಮುಗ್ಧ ಶರಣ. ಯಾರು? ಮುಗ್ಧ ಸಂಗಯ್ಯ. ಬಸವಣ್ಣವ್ರ ಕೈ ಹಿಡಿದು, ಅಪ್ಪ ಬಸವಣ್ಣ, ನಾನು ವೇಶ್ಯೆ ಮನೆಗೆ ಹೋಗಬೇಕು. ಬಸವಣ್ಣವ್ರಂದ್ರು, ಏನೋ ಸಂಗಯ್ಯ, ವೇಶ್ಯರ ಮನೆಗೆ ನೀನು ಹೋಗ್ಬೇಕಾ? ಹೌದ್ರಿ ಅಪ್ಪ ಬಸವಣ್ಣ, ವೇಶ್ಯರ ಮನ್ಯಾಗ ಸ್ವರ್ಗ ಸುಖ ಅಂತ, ಸ್ವರ್ಗ ಸುಖ ಅಂತ ನಿನಗೆ ಯಾರು ಹೇಳ್ಯಾರೋ? ಅಲ್ಲಿ ಜಂಗಮರು ಮಾತಾಡಕತ್ತಿದ್ರು. ತಿಳ್ಕೊಂಡ್ರು ಬಸವಣ್ಣವರು, ಯಾರೋ ಜಂಗಮರು
ವೇಶ್ಯೆ ಮನೆಗೆ ಹೋಗಿದ್ದನ್ನು ನೋಡಿ ಅವರು ಮಾತಾಡುವುದನ್ನು ಕೇಳಿ ಆ ವೇಶ್ಯೆಯರ ಮನೆಯಾಗ ಏನು ನಡೀತದ ಅನ್ನೋದು ಸಹಿತ ಗೊತ್ತಿಲ್ಲ ಪಾಪ ಈ ಮುಗ್ಧ ಸಂಗಯ್ಯನವರಿಗೆ. ಸ್ವರ್ಗ ಅಂದ ಕೂಡಲೇ ಅಲ್ಲಿ ಶಿವ ಇರ್ತಾನೆ ಎಂಬತಕ್ಕಂಥ ಒಂದು ಕಲ್ಪನೆಯೊಳಗ ನಾನು ಅಲ್ಲಿ ಸ್ವರ್ಗಕ್ಕೆ ಹೋಗಬೇಕು, ಅಲ್ಲಿ ಸುಖ ಏನದ ಅದು ನೋಡಬೇಕು ಅನ್ನೋ ಆಶೆಯಿಂದ ಬಸವಣ್ಣ ನಾನು ವೇಶ್ಯೆಯ ಮನೆಗೆ ಹೋಗಬೇಕು, ಯಾಕಂತಂದ್ರೆ ಅಲ್ಲಿ ಸ್ವರ್ಗ ಸುಖ ಅದ. ಅಷ್ಟೊತ್ತಿಗೆ ನೀಲಾಂಬಿಕೆ ಬಂದಳು, ಗಂಗಾಂಬಿಕೆ ತಾಯಿಯವರು ಬಂದ್ರು. ಈತ ಸಣ್ಣ ಮಗುವಿನ ಹಾಗೆ ಹಠ ಮಾಡಕತ್ತಾನ, ಅವ್ವ ನೀಲಮ್ಮ ನನಗ ವೇಶ್ಯೆ ಮನೆಗೆ ಕಳಿಸ್ಕೊಡು. ಅಪ್ಪ ಬಸವಣ್ಣ ನಾ ವೇಶ್ಯೆ ಮನೆಗೆ ಹೋಗ್ಬೇಕು, ಅಲ್ಲಿ ಸ್ವರ್ಗ ಸುಖ ನೋಡಬೇಕು. ನೀಲಾಂಬಿಕೆ ಬಸವಣ್ಣವ್ರಿಗೆ ಅಂತಾಳ, ಏನ್ರಿ ಆ ವೇಶ್ಯೆ ಮನೆಯೊಳಗೆ ಏನು ನಡೀತದ ಎಂಬತಕ್ಕಂಥ ಕಲ್ಪನೆಯೇ ಇಲ್ಲದೆ ನಾನು ವೇಶ್ಯೆ ಮನೆಗೆ ಹೋಗಬೇಕು ಅನ್ನಕತ್ತನಲ್ಲ ಮುಗ್ಧ ಸಂಗಯ್ಯ, ಹೆಂಗ ಮಾಡಬೇಕು? ಆವಾಗ ಬಸವಣ್ಣವ್ರಂತಾರ, ನೀಲಾ ಮುಗ್ಧ ಸಂಗಯ್ಯ ಅಂತಂದ್ರೆ ಸಾಮಾನ್ಯ ಶರಣ ಅಲ್ಲ, ಸರ್ವ ಇಂದ್ರಿಯಗಳನ್ನು ಲಿಂಗದಲ್ಲಿ ಲೀನ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಶರಣ ಅಂತಂದ್ರ ಮುಗ್ಧ ಸಂಗಯ್ಯ. ವಿಷಯದ ಕಡೆಗೆ ಹರಿತಕ್ಕಂಥ ಆ ಇಂದ್ರಿಯಗಳನ್ನ, ವಿಷಯಗಳ ಕಡೆಗೆ ಹರಿತಕ್ಕಂಥ ಇಂದ್ರಿಯಗಳನ್ನ ಅಂತರ್ಮುಖಿಯಾಗಿ ಮಾಡಿಕೊಂಡಿರ್ತಕ್ಕಂಥವನು, ಅಂದ್ರೆ ಶಿವಮುಖಿಯಾಗಿ ಮಾಡಿಕೊಂಡಿರ್ತಕ್ಕಂಥವನು ಮುಗ್ಧ ಸಂಗಯ್ಯ. ಅಂಥವನು ವೇಶ್ಯೆಯ ಮನೆಗೆ ನಡೆದಾನ ಅಂದ ಬಳಕ, ಹೋಗ್ತೀನಿ ಅಂತ ಅಪೇಕ್ಷೆ ಮಾಡ್ಯಾನ ಅಂದ ಬಳಕ ಅಲ್ಲಿ ಒಂದು ಏನೋ ಕ್ರಾಂತಿ ಮಾಡಿ ಬರ್ತಾನ, ಅದಕ್ಕೆ ಕಳಿಸುನು ಅಂತಾರ ಬಸವಣ್ಣವರು. ಗಂಗಾಂಬಿಕೆನು ಅಂತಾರ, ಹ್ಯಾಂಗ್ರಿ ಇಂಥವ್ನ ಹೆಂಗೆ ಕಳಿಸೋದು ಅಲ್ಲಿ ವೇಶ್ಯೆ ಮನೆಗೆ? ಏನೇ ಆಗ್ಲಿ ಜಂಗಮನ ಅಪೇಕ್ಷೆ ಅಂತಂದ್ರ ಅದು ಸಂಗಮನಾಥನ ಅಪೇಕ್ಷೆ. ಆಯ್ತು ಅವನಿಗೆ ನಾವು ತಯಾರು ಮಾಡೋಣ ಅಂತ ತಿಳ್ಕೊಂಡು ಬಿಸಿ 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 ನೀರು ಸ್ನಾನ ಮಾಡಿಸ್ಯಾರ. ಯಾರು? ಬಸವಣ್ಣ, ನೀಲಮ್ಮ, ಗಂಗಮ್ಮ ಕೂಡಿ ಸ್ನಾನ ಮಾಡಿಸ್ಯಾರ. ಮಡಿ ಅಗ್ದಿ ರೇಷ್ಮೆಯ ಬಟ್ಟೆಯನ್ನು ತೊಡಸ್ಯಾರ, ಮೈಗೆಲ್ಲ ಗಂಧ ಲೇಪನ ಮಾಡ್ಯಾರ. ನೀವೇನು ಅತ್ತಾರೆಣ್ಣೆ ಅಂತಿರಲ್ಲ, ಸುಗಂಧ ದ್ರವ್ಯ ಹಚ್ಚಾರ. ಇಷ್ಟುದ್ದ ಜಡಿ ಇದ್ದು ಜಡಿಯನ್ನ ಕಟ್ಟಿ ಆ ತುರುಬಿಗೆ ಮಲಗಿ ಹೂವ ಸುತ್ತ್ಯಾರ. ಈ ಕೈಗೆ ಮಲಗಿ ಹೂವ ಸುತ್ತ್ಯಾರ, ಈ ಕೈ ಮಲಗಿ ಹೂವ ಸುತ್ತ್ಯಾರ. ಒಬ್ಬ ಶರಣನನ್ನ ಕರೆದು ಅವನ ಕೈಯಾಗ ಒಂದು ಜಾಳಿಗೆಯೊಳಗ ಅಂದ್ರೆ ಸಣ್ಣ ಚೀಲದೊಳಗ ದುಡ್ಡನ್ನ ಕೊಟ್ಟು ಹೇಳ್ತಾರ ಬಸವಣ್ಣವರು, ಏನ್ರಿಪ್ಪ ಮುಗ್ಧ ಸಂಗಯ್ಯನವರು ವೇಶ್ಯೆಯ ಮನೆಗೆ ಹೋಗ್ಬೇಕು ಅಂತ ಅಪೇಕ್ಷೆ ಮಾಡ್ಯಾರ. ಎಷ್ಟು ಮುಗ್ಧ ಅದಾರ ಅಂತಂದ್ರ ಆ ವೇಶ್ಯೆಯ ಮನೆಯೊಳಗ ಏನು ನಡೀತದ ಅನ್ನೋದು ಸಹಿತ ಗೊತ್ತಿಲ್ಲ. ಅದಕ್ಕೆ ಈ ಕಲ್ಯಾಣದೊಳಗ ಇದ್ದದ್ರೊಳಗ ಯಾರು ಒಂದಿಷ್ಟು ಒಳ್ಳೆಯವರು ಅದಾರೋ ಆ ಒಳ್ಳೆಯ ಒಂದು ವೇಶ್ಯೆಯ ಮನೆಗೆ ಇವರನ್ನ ಬಿಟ್ಟು ಬರ್ರಿ ಅಂತ ತಿಳ್ಕೊಂಡು ಬಸವಣ್ಣವರು ಕಳಿಸ್ಕೊಟ್ರು. ಸಂಕವ್ಯೆ ಎಂಬತಕ್ಕಂಥ ಒಬ್ಬ ವೇಶ್ಯೆ, ಆಕೆ ಹೆಸರು ಸಂಕವ್ಯೆ ಅಂತ. ಆಯ್ತು ಅಂತ ತಿಳ್ಕೊಂಡು ಆ ಶರಣ ಆ ವೇಶ್ಯೆಯ ಮನೆಗೆ ಬಂದ, ಹೊರಗ ಬಾಗಿಲಲ್ಲೇ ನಿಂತು ಕರೆದ. ಆಕೆ ಬಂದಳು. ಬಸವಣ್ಣವರು ಇವರನ್ನ ಕಳಿಸ್ಯಾರ, ತಗೋರಿ ಈ ದುಡ್ಡ ಅಂತ ತಿಳ್ಕೊಂಡು ಆ ವೇಶ್ಯೆ ಕೈ ಒಳಗ ಆ ದುಡ್ಡಿನ ಚೀಲ ಕೊಟ್ಟು ಆ ಶರಣ ತಮ್ಮ ಮನೆಗೆ ಹೋಗ್ಬಿಟ್ಟ. ಆ ವೇಶ್ಯೆ ಈ ಮುಗ್ಧ ಸಂಗಯ್ಯನವರನ್ನು ನೋಡಿದ್ರು. ಹಣ್ಣಿ ಮ್ಯಾಲ ವಿಭೂತಿ, ಕೊರಳಾಗ ಲಿಂಗ, ರುದ್ರಾಕ್ಷಿ, ಶುಭ್ರವಾಗಿರ್ತಕ್ಕಂಥ ಬಟ್ಟೆಗಳು, ಮುಖ ಏನು ಅಗ್ದಿ ಪರಮಾತ್ಮನ ಮುಖ ಇದ್ದಂಗ. ಅಂಥ ಒಬ್ಬ ಒಳ್ಳೆಯ ಸುಲಕ್ಷಣನಾಗಿರ್ತಕ್ಕಂಥ ಶರಣನನ್ನು ನೋಡಿ ಪಾದಕ್ಕೆ ನೀರು ಕೊಟ್ಟು ಬರ್ರಿ ಬರ್ರಿ ಅಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಒಂದು ಒಳ್ಳೆಯ ಉಚಿತವಾಗಿರ್ತಕ್ಕಂಥ ಆಸನದ ಮೇಲೆ ಕುಂಡ್ರಿಸಿದಳು. ಯಾವಾಗ ಮುಗ್ಧ ಸಂಗಯ್ಯನವರು ವೇಶ್ಯೆಯ ಮನೆಗೆ ಒಳಗಡೆ ಹೋಗಿ ಕುಂತ್ರೋ ಹಿಂಗೆ ನೋಡ್ತಾರ, ಆ ವೇಶ್ಯೆಯ ಮನೆಯನ್ನು ನೋಡ್ತಾರ. ಯಾಕ? ಅತ್ಯಂತ ಶ್ರೀಮಂತ ವೇಶ್ಯೆ ಅವಳು. ಮನೆಯೆಲ್ಲ ಬಹಳ ಚಂದ ಅಲಂಕಾರ ಮಾಡಿದಳು. ಆ ಹೂವಿನ ವಾಸನೆ, ಆ ಧೂಪದ ವಾಸನೆ ಘಮ್ಮನ್ನ ಕತ್ತಿತ್ತು. ಮನೆ ತುಂಬ ಅನೇಕ ದೀಪಗಳನ್ನು ಹಚ್ಚಿದ್ದಳು. ಆವಾಗ ಮುಗ್ಧ ಸಂಗಯ್ಯನವರಂತಾರ, ಏನಮ್ಮ ಇದ ಏನು? ನಮ್ಮ ಶಿವಪ್ಪನ ಸ್ವರ್ಗ ಇದ ಏನು ಅಂತ ಕೇಳಿದ್ರು. ಆಕಿಗೆ ಒಂದು ಗೊತ್ತಾಗ್ಲಿಲ್ಲ, ಇದೇನು ವಿಚಿತ್ರ ಗಿರಾಕಿ ಬಂದೈತಲ್ಲ ಇವತ್ತು ನಮ್ಮ ಮನೆಗೆ. ಸುಮ್ಮ ಗೋಣ ಅಳೆಯಾಡಿಸಿದಳು. ಹೌದು, ಈ ಸ್ವರ್ಗಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ನಮ್ಮಪ್ಪ ಶಿವ ಎಲ್ಲಿ ಹೋಗ್ಯಾನ? ಏನು ಗೊತ್ತಾಗ್ಲಿಲ್ಲ ಪಾಪ ಅವಳಿಗೆ, ಏನು ಗೊತ್ತಾಗ್ಲಿಲ್ಲ. ಮತ್ತೆ ಇವನ ಅಂತಾನ, ಎಲ್ಲಿರ್ಬೇಕು ನಮ್ಮ ಶಿವ? ಅವನು ಭಕ್ತರು ಒಬ್ರ ಇಬ್ರ
ಕೋಟಿ ಕೋಟಿ ಗಟ್ಲೆ ಅವನು ಭಕ್ತರದರ, ಯಾರಿಗೋ ದರ್ಶನ ಕೊಡಾಕ್ ಹೋಗಿರ್ಬೋದು. ಹಂಗಾರ ಇನ್ನೂ ಬಹಳತ್ತಾಗ್ತದೇನು ನಮ್ಮಪ್ಪ ಶಿವ ಬರುವುದು. ಆಕಿಗೆ ಏನು ತಿಳಿಲಾರ್ದಂಗಾಗಿ ಸುಮ್ಮನೆ ಹಿಂಗೆ ಗೋಣಳಗಾಡ್ಸಕತ್ತಳು. ಹಾಗಾದ್ರೆ ನೀ ಯಾರವ ಅಂತ ಕೇಳಿದ್ರು. ಯಾರಿಗೆ? ಆ ವೇಷಿಗೆ ಕೇಳ್ತಾರ ಮುಗ್ಧ ಸಂಗಯ್ಯನವರು, ಏನವ ನೀ ಯಾರು? ತಾ ಯಾರು ಅಂತ ಹೇಳ್ಬೇಕನ್ನೋದು ಸಹಿತ ಆ ಹೆಣ್ಮಗಳಿಗೆ ಗೊತ್ತಾಗಬಲ್ದು. ಓಹೋ, ನಮ್ಮಪ್ಪ ಶಿವ ಅಂದ ಬಳಕ ಅವನ ಸೇವೆಯನ್ನ ಮಾಡ್ತಕ್ಕಂಥ ರುದ್ರಕನ್ನಿಕೆ ಇರಬಹುದು. ನೀನು ಯಾರು? ರುದ್ರಕನ್ನಿಕೆ. ರುದ್ರಕನ್ನಿಕೆ ಅಂದ್ರೆ ಗೊತ್ತಾಗ್ತದೇನ್ರಿವ ನಿಮಗೆ? ಏನು ಕೈಲಾಸದೊಳಗೆ ನಮ್ಮ ಶಿವ ಇರ್ತಾನಲ್ಲ, ಆ ಶಿವನಿಗೆ ಪಾದದಲ್ಲಿ ಆವುಗೆಯನ್ನು ಹಾಕಲಿಕ್ಕೆ ಸಹಾಯ ಮಾಡ್ತಕ್ಕಂಥವಳಿಗೆ ರುದ್ರಕನ್ನಿಕೆ. ಆ ಶಿವನಿಗೆ ಕನ್ನಡಿಯನ್ನು ಹಿಡಿತಕ್ಕಂಥ ಅವಳಿಗೆ ಸೇವಕಿಗೆ ರುದ್ರಕನ್ನಿಕೆ. ಆ ಶಿವನಿಗೆ ಛತ್ರ ಚಾಮರವನ್ನ ಹಿಡಿತಕ್ಕಂಥವರಿಗೆ, ಆ ಹಾಕ್ತಕ್ಕಂಥವರಿಗೆ ರುದ್ರಕನ್ನಿಕೆ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಮುಗ್ಧ ಸಂಗಯ್ಯನವರಂತಾರ, ಏನವಾ ನೀ ಬಹುತೇಕ ರುದ್ರಕನ್ನಿಕೆ ಇದ್ದಂಗೆ ಕಾಣಿಸ್ತದ. ಅವಾಗಿಕ್ಕಿ ಹೌದು ಹೌದು ಅನ್ನುವಂಗೆ ಗೋಣಳಗಾಡಿಸೋದಳು. ಅವರ ಲಕ್ಷ್ಯ ಎಲ್ಲಿ ಹೋತು ಅಂತಂದ್ರೆ, ಮುಗ್ಧ ಸಂಗಯ್ಯನವ್ರ ಲಕ್ಷ್ಯ ಆ ವೇಷೆಯ ಕೊಳ್ಳಾಗಿರ್ತಕ್ಕಂಥ ಆ ಏನು ಮುತ್ತು ರತ್ನ ವಜ್ರ ವೈಢೂರ್ಯ ಏನು ಇದ್ವಲ್ಲ, ಹಾರಗಳಿದ್ವಲ್ಲ, ಸರಗಳಿದ್ವಲ್ಲ, ಅದ್ರ ಮೇಲೆ ಲಕ್ಷ್ಯ ಹೋತು. ನೋಡಿ ಅಂತಾರ, ಅಲ್ಲ ರುದ್ರಕನ್ನಿಕೆ, ನಮ್ಮ ಕೊರಳಾಗಿರ್ತಕ್ಕಂಥ ಈ ರುದ್ರಾಕ್ಷಿ ಕರ್ಗದಾವ, ಆದ್ರೆ ನಿನ್ನ ಕೊಳ್ಳಾಗಿರ್ತಕ್ಕಂಥ ರುದ್ರಾಕ್ಷಿ ಒಂದಿಟ್ಟು ಬೆಳ್ಳಗದಾವ, ಒಂದಿಟ್ಟು ಕೆಂಪದವ, ಒಂದಿಟ್ಟು ನೀಲಿ ಅದಾವ, ಒಂದಿಟ್ಟು ಹಸಿರು ಅದಾವ, ಹಿಂಗ್ಯಾಕ ಅಂತ ಕೇಳಿದ್ರು ಅವರು. ಆಕಿಗೆ ಏನು ಉತ್ತರ ಹೇಳ್ಬೇಕು ಅನ್ನೋದಾಗ ಗೊತ್ತಾಗ್ಲಿಲ್ಲ. ಯಾರಿಗೆ? ವೇಶ್ಯೆಗೆ. ಈಗ ಮುತ್ತು ರತ್ನ ಅಂತಂದ್ರೆ ಹವಳ, ಪಚ್ಚ ಮತ್ತು ಬಣ್ಣ ಬಣ್ಣದ ಇರುವ ಅಲ್ರಿ ಅವು ನವರತ್ನ ಮಾಲೆಗಳು, ಬಣ್ಣ ಬಣ್ಣದ ಇರುವುದಲ್ಲ. ಆದ್ರೆ ಇವರಿಗೆ ನವರತ್ನ ಮಾಲೆ ಅನ್ನೋದು ಸಹಿತ ಗೊತ್ತಿಲ್ಲ, ಮುತ್ತು ರತ್ನ ಅನ್ನೋದು ಸಹಿತ ಗೊತ್ತಿಲ್ಲ. ಯಾರಿಗೆ? ಮುಗ್ಧ ಸಂಗಯ್ಯನವರಿಗೆ. ಯಾವಾಗ ನಮ್ಮ ಕೊಳ್ಳಾಗಿರ್ತಕ್ಕಂಥ ರುದ್ರಾಕ್ಷಿ ಕಪ್ಪಗದಾವ, ನಿನ್ನ ಕೊಳ್ಳಾಗಿರ್ತಕ್ಕಂಥ ರುದ್ರಾಕ್ಷಿಗಳೆಲ್ಲ ಬಣ್ಣ ಬಣ್ಣದ್ದದವಲ್ಲ, ಹೆಂಗ ಅಂತ ಕೇಳಿದ್ರು. ಆಕಿಗೆ ಏನು ಉತ್ತರಾಕಿ ಹೇಳಕ್ಕಾಗ್ಲಿಲ್ಲ. ಕಡೆಗೆ ಮುಗ್ಧ ಸಂಗಯ್ಯನವರಂತಾರ, ಓಹೋ ರುದ್ರಕನ್ನಿಕೆ, ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಈ ಸ್ವರ್ಗಕ್ಕೆ ಅಧಿಪತಿಯಾಗಿರ್ತಕ್ಕಂಥ ನಮ್ಮ ಶಿವನ ಸೇವೆಯನ್ನ ಮಾಡಿ 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 ಬಹುತೇಕ ಕಪ್ಪಗಿರ್ತಕ್ಕಂಥ ರುದ್ರಾಕ್ಷಿ ಎಲ್ಲ ಅವೆಲ್ಲ ಬೆಳ್ಳಗ ಕೆಂಪಗ ಹಸಿರ ಆದಂಗ ಕಾಣಿಸ್ತವ. ಇಟ್ಟು ಮುಗ್ಧ ನೋಡ್ರಿ ಮುಗ್ಧ ಸಂಗಯ್ಯನವ್ರು ಅಂದ್ರೆ, ಇಷ್ಟು ಮುಗ್ಧನವರು. ಅದಕ್ಕೆ ಅವ್ರಿಗೆ ಮುಗ್ಧ ಸಂಗಯ್ಯನವರು ಅಂತ ಕರೀತಿದ್ರು ಅಲ್ಲವಾ. ಎಷ್ಟೊತ್ತಾತು ನಾನ ಮಾತು ಹೇಳಕತ್ತೀನಿ, ನೀ ಏನು ಮಾತಾಡವಲ್ಲಿ, ಇರ್ಲಿ ಏನು ತೊಂದರೆ ಇಲ್ಲ. ಇದು ಸ್ವರ್ಗ ಅದ ಅಂದ ಬಳಕ ನಮ್ಮಪ್ಪ ಶಿವ ಕುತ್ಕೊಳ್ಳಕ ಅವನದೊಂದು ಗದ್ಗಿ ಇರಬೇಕಲ್ಲ, ಒಂದು ಆಸನ ಇರಬೇಕಲ್ಲ. ನಮ್ಮ ಶಿವಪ್ಪ ಕುತ್ಕೊಳ್ತಕ್ಕಂಥ ಗದ್ಗಿ ಯಾವುದದ ಅಂತ ತಿಳ್ಕೊಂಡು ಆ ಮುಗ್ಧ ಸಂಗಯ್ಯನವರು ಆ ವೇಶ್ಯೆಗೆ ಕೇಳಿದಾಗ, ಓಹೋ ಬರ್ರಿ ನಾನು ನಿಮಗೆ ತೋರಿಸ್ತೀನಿ ಅಂತ ತಿಳ್ಕೊಂಡು, ಏನು ತಾ ಮಲಗತಕ್ಕಂಥ ಕೋಣೆ ಇತ್ತಲ್ಲ, ನೀವೇನು ಬೆಡ್ರೂಮ್ ಅಂತೀರಲ್ಲ, ತಾ ಮಲಗತಕ್ಕಂಥ ಕೋಣೆಗೆ ಕರ್ಕೊಂಡು ಬಂದಳು. ಯಾರು? ಆ ವೇಶ್ಯೆ. ನೋಡ್ತಾರ ಮುಗ್ಧ ಸಂಗಯ್ಯನವರು ಅನೇಕ ದೀಪ ಉರಿಯಾಕತ್ತಾವ. ಆ ದೀಪದ ಬೆಳಕಿನೊಳಗ ಆ ಗಾದಿ ಮೇಲೆ ಹಾಸಿರ್ತಕ್ಕಂಥ ಆ ಕುತ್ನಿ ಅರ್ಬಿಯ ಮೇಲೆ ಅನೇಕ ರೀತಿಯ ಹೂಗಳನ್ನು ಹಿಂಗೆ ಹಾಸಿಬಿಟ್ಟಿದ್ದಳು. ಅವಾಗ ಕೈ ಮಾಡಿ ತೋರಿಸಿದಳು, ಇದ ಅಂತ ತಿಳ್ಕೊಂಡು. ಆವಾಗ ಮುಗ್ಧ ಸಂಗಯ್ಯನವರು, ಏನೋ ನಮ್ಮಪ್ಪ ಶಿವ ಕುತ್ಕೊಳ್ತಕ್ಕಂಥ ಗದ್ಗಿ ಇದ ಏನು, ಶಿವ ಅಂತ ಕೈ ಮುಗಿದ ಮುಗ್ಧ ಸಂಗಯ್ಯ. ನಮ್ಮಪ್ಪ ಶಿವ ಇನ್ನೂ ಬಂದಿಲ್ಲ ರುದ್ರಕನ್ನಿಕೆ, ನಮ್ಮ ಶಿವ ಬರೋ ತನಕ ನಾ ಇಲ್ಲೇ ಒಂದಿಟ್ಟು ಶಿವಪೂಜೆ ಮಾಡ್ಕೊಳ್ತೀನಿ, ಲಿಂಗ ಪೂಜೆ ಮಾಡ್ಕೊಳ್ತೀನಿ. ನನಗೆ ಲಿಂಗ ಪೂಜೆ ಮಾಡ್ಕೋಬೇಕು ಅಂತಂದ್ರೆ ವಿಭೂತಿ ಬೇಕು, ಗಂಧ ಬೇಕು, ಅಕ್ಷತೆ ಬೇಕು, ಹೂವ ಪತ್ರಿ ಬೇಕು, ತಗೋ ಅವೆಲ್ಲ ಪೂಜಾ ಸಾಮಾನು ತಗೊಂಡು ಬರೋ ತನಕ ನಾ ಲಿಂಗ ಪೂಜೆ ಮಾಡ್ಕೊಳ್ತೀನಿ ಅಂತ ತಿಳ್ಕೊಂಡು ಯಾವಾಗ ಮುಗ್ಧ ಸಂಗಯ್ಯನವರು ಅಂದ್ರು, ಆವಾಗ ಆ ವೇಶ್ಯೆ ಅಂದ್ರೆ ಆ ಸೂಳೆ ಸಂಕವೇ ಮನಸ್ಸಿನಾಗ ತಿಳ್ಕೊಳ್ತಾಳ, ಇಲ್ಲಿ ತನಕ ಬರ್ತಕ್ಕಂಥ ಗಿರಾಕಿನೇ ಬೇರೆ ಇದ್ರು, ಇವತ್ತು ಬಂದಿರತಕ್ಕಂಥ ಗಿರಾಕಿ ಎಂಥ ಗಿರಾಕಿ ಅಂತಂದ್ರೆ ನಮ್ಮ ಶೀಲವನ್ನ ಹಾಳು ಮಾಡ್ತಕ್ಕಂಥ ಗಿರಾಕಿ ಅಲ್ಲ, ನಮ್ಮ ಜನ್ಮವನ್ನು ಉದ್ಧಾರ ಮಾಡ್ತಕ್ಕಂಥ ಒಬ್ಬ ಮಹಾನ್ ಶರಣ ಬಂದಾನ. ಇವತ್ತು ನಾನು ಒಬ್ಬಳೇ ಉದ್ಧಾರ ಆಗಬಾರ್ದು, ಕಲ್ಯಾಣದಲ್ಲಿ ಇರ್ತಕ್ಕಂಥ ಎಲ್ಲ ವೇಶ್ಯೆಯರು ಉದ್ಧಾರ ಆಗಬೇಕು ಅಂತ ತಿಳ್ಕೊಂಡು, ಯಪ್ಪ ನೀವು ಇಲ್ಲೇ ಕೂತ್ಕೊಳ್ರಿ ಅಂತ ತಿಳ್ಕೊಂಡು ಹೇಳ್ದವಳ.
ಆ ಓಣಿಯಲ್ಲಿ ಇರತಕ್ಕಂಥ ಒಬ್ಬರಲ್ಲ ಇಬ್ಬರಲ್ಲ 100 ಜನ ವೇಶ್ಯೆಯರ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿ ಎಲ್ಲರೂ ಸ್ನಾನ ಮಾಡ್ಕೊಳ್ರಿ, ಮಡಿಬಟ್ಟೆಯನ್ನು ಉಟ್ಟುಕೊಂಡು ನಮ್ಮ ಮನೆಗೆ ಬರ್ರಿ ಅಂತ ತಿಳ್ಕೊಂಡು ಹೇಳಿದಳು. ಎಲ್ಲರೂ ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಉಟ್ಟುಕೊಂಡು ಈ ಸಂಕವ್ವೆಯ ಮನೆಗೆ ಎಲ್ಲ ವೇಶ್ಯೆಯರು ಬರ್ತಾರ. ಏನು ಅಲ್ಲಿ ಒಂದು ಗಾದಿ, ಒಂದು ಮಂಚ ಇತ್ತಲ್ಲ, ಆ ಮಂಚದ ಪಕ್ಕದಲ್ಲಿಯೇ ತಾನು ಲಿಂಗ ಪೂಜೆ ಮಾಡ್ಕೊಳ್ತೀನಿ ಅಂತ ತಿಳ್ಕೊಂಡು ಏನು ಮುಗ್ಧ ಸಂಗಯ್ಯನವರು ಕುಂತಿದ್ರಲ್ಲ, ಈ ಎಲ್ಲ ವೇಶ್ಯೆಯರು ಕೂಡಿ ಆ ಲಿಂಗ ಪೂಜೆಗೆ ಏನೇನು ಬೇಕು, ನೀರು, ಆ ತಾಟು ತಂಬಿಗಿ, ಆ ಹೂವ ಪತ್ರಿ ವಿಭೂತಿ ಗಂಧ ಅಕ್ಷತೆ ಧೂಪ ದೀಪ ಕರ್ಪೂರ ಘಂಟೆ ನೈವೇದ್ಯ ಏನು ಬೇಕು ಎಲ್ಲ ಸಿದ್ಧತೆ ಮಾಡಿದ್ರು. ಆ ಪೂಜಾ ಸಾಮಾನನ್ನು ನೋಡಿರ್ತಕ್ಕಂಥ ಮುಗ್ಧ ಸಂಗಯ್ಯನವರು, ಇದು ಸ್ವರ್ಗ ಅದ, ಇಲ್ಲಿ ಶಿವ ಕುತ್ಕೊಳ್ತಕ್ಕಂಥ ಸ್ಥಾನ ಅದ, ಅದ್ರ ಪಕ್ಕದಲ್ಲೇ ನಾನು ಆನಂದದಿಂದ ಲಿಂಗ ಪೂಜೆ ಮಾಡ್ಕೊಳ್ಳಕತ್ತಾರ. ಶಿವಶಿವ ಶಿವಶಿವ ಬಸವ 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 ಅಂತ ಲಿಂಗಕ್ಕೆ ಮಜ್ಜನ ಮಾಡ್ತಾರ. ತಾವು ಮೈ ತುಂಬ ವಿಭೂತಿಯನ್ನು ಧರಿಸ್ಕೊಳ್ತಾರ. ಆ ಲಿಂಗಕ್ಕೆ ವಿಭೂತಿ ಹಚ್ತಾರ, ಗಂಧ ಹಚ್ತಾರ, ಅಕ್ಷತೆಯನ್ನ ಹಾಕ್ತಾರ, ಹೂವ ಪತ್ರಿ ಧರಿಸ್ತಾರ, ಧೂಪ ದೀಪ ಕರ್ಪೂರದಿಂದ ಬೆಳಗ್ತಾರ, ಘಂಟೆಯ ನಾದವನ್ನ ಮಾಡಿ ನೈವೇದ್ಯವನ್ನ ತೋರಿಸಿ ಹರಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾ ಸಿಂಧು ದೀನಬಂಧು ರಕ್ಷ ರಕ್ಷ ಮಹೇಶ್ವರ ಅಂತ ತಿಳ್ಕೊಂಡು ಆನಂದದಿಂದ ಆ ಲಿಂಗವನ್ನು ನೋಡ್ತಾ ನೋಡ್ತಾ ಜಪವನ್ನ ಮಾಡ್ತಾರ ಮಾಡ್ತಾರ ಮಾಡ್ತಾರ. ಆ ಎಲ್ಲ ವೇಶ್ಯೆಯರು ಕೈ ಜೋಡಿಸಿ ಶಿವನೇ ಬಸವ ಬಸವ ಶಿವನೇ ಅಂತ ತಿಳ್ಕೊಂಡು ಆ ಮುಗ್ಧ ಸಂಗಯ್ಯನವರ ಪೂಜೆಯನ್ನೇ ನೋಡ್ತಾ ತಮ್ಮನ್ನು ತಾವು ಕೂಡ ಮರ್ತು ಬಿಟ್ಟಾರ. ಜಪ ತಪದೊಳಗ ಇವರು ಮರ್ತು ಬಿಟ್ಟಾರ. ಅವರನ್ನ ನೋಡ್ತಾ ನೋಡ್ತಾ ಅವರು ಕೂಡ ನಾವು ಎಲ್ಲದಿವಿ ಅನ್ನೋದು ಸಹಿತ ಮರ್ತು ಬಿಟ್ಟಾರ. ಯಾವಾಗ ಸೂರ್ಯ ಉದಯ ಆತೋ, ಬೆಳಕ ಆತೋ, ಲಿಂಗದಲ್ಲಿ ನೆಟ್ಟಿರ್ತಕ್ಕಂಥ ದೃಷ್ಟಿಯನ್ನ ಕೀಳಿ ಲಿಂಗವನ್ನ ಅಂಗೈ ಒಳಗೆ ಹಿಡ್ಕೊಂಡು ನಮಸ್ಕಾರ ಮಾಡಿ ಮತ್ತ ಆ ವಸ್ತ್ರದಲ್ಲಿ ಕಟ್ಟಿಕೊಂಡು, ಏನಮ್ಮ ರುದ್ರಕನ್ನಿಕೆ, ಸೂರ್ಯ ಉದಯನೇ ಆದ, ನಮ್ಮ ಅಪ್ಪ ಶಿವ ಬರಲಿಲ್ಲ, ನನ್ನ ಕಾಯಕದ ಸಮಯ ಆತು, ಯಾಕೆ ಅಪ್ಪ ಬಸವಣ್ಣನವರಿಗೆ ಲಿಂಗ ಪೂಜೆಗೆ ಹೂವ ಪತ್ರಿ ತರಬೇಕು, ಇನ್ನೊಂದು ದಿವಸ ನಿನ್ನ ಮನೆಗೆ ಬರ್ತೀನಿ ಅಂತ ತಿಳ್ಕೊಂಡು ಅವಸರದಿಂದ ಇವರು ಬಸವಣ್ಣನ ಮಹಾಮನೆ ಕಡೆಗೆ ಬರ್ತಾ ಇದ್ದಾರೆ. ಯಾರು? ಮುಗ್ಧ ಸಂಗಯ್ಯನವರು. ಇವರು ಅದೇ ಹಾದಿ ನೋಡ್ಕೊಂತ ನಿಂತಿದ್ರು. ಯಾರು? ಬಸವಣ್ಣವರು, ನೀಲಾಂಬಿಕೆ, ಗಂಗಾಂಬಿಕೆ. ಹೋಗಿ ಹೋಗಿ ವೇಶ್ಯೆಯ ಮನೆಗೆ ಹೋಗ್ಯಾನ ನಮ್ಮ ಮುಗ್ಧ ಸಂಗಯ್ಯ. ಏನಾಗ್ತದೋ ಏನೋ ಏನಾಗ್ತದೋ ಏನೋ ಅಂತ ತಿಳ್ಕೊಂಡು ಬಹಳ ಕಳವಳದಿಂದ ನಿಂತಿರ್ತಕ್ಕಂಥ ಸಮಯದೊಳಗ ಓಡ್ಕೊಂತ ಬಂದ ಬಸವಣ್ಣನ ಹತ್ರ ಯಾರು? ಮುಗ್ಧ ಸಂಗಯ್ಯನವರು. ಬಸವಣ್ಣ ಧನ್ಯ ಆದೆ ಬಸವಣ್ಣ. ಆ ವೇಶ್ಯೆಯ ಮನೆಯೊಳಗ ಏನು ಕೇಳ್ತಿ, ಎಂಥ ಸ್ವರ್ಗ ಸುಖ, ಎಷ್ಟು ಆನಂದದಿಂದ ಅಲ್ಲಿ ನಾನು ಶಿವಪೂಜೆ ಮಾಡಿಕೊಂಡೆ, ಸ್ವರ್ಗ ಸುಖ. ಯಪ್ಪ ಬಸವಣ್ಣ, ನೀನು ಬರಬೇಕಾಗಿತ್ತಕ್ಕಿ ಮನೆಗೆ, ನೀನು ಆ ವೇಶ್ಯೆ ಮನೆಗೆ ಬರಬೇಕಾಗಿತ್ತು ಅಂತ ಯಾವಾಗ ಮುಗ್ಧ ಸಂಗಯ್ಯನವ್ರು ಅಂದ್ರು, ನೀಲಮ್ಮ ಗಂಗಮ್ಮ ಒಬ್ರಿಗೊಬ್ರು ಮುಖ ನೋಡಾಕತ್ರು. ನನ್ನ ಗಂಡಗೆ ವೇಶ್ಯೆ ಮನೆಗೆ ಬರಬೇಕಾಗಿತ್ತು ಅಂತ ನಾನು ತಿಳ್ಕೊಂಡು ಒಬ್ರಿಗೊಬ್ರು ಮುಖ ನೋಡ್ಕೊಳಕತ್ತಿದ್ರು. ಆವಾಗ ಅಷ್ಟರಲ್ಲಿಗೆ ಹಡಪದ ಅಪ್ಪಣ್ಣನವರು ಓಡ್ಕೊಂತ ಬಂದ್ರು. ಬಸವಣ್ಣನವರಿಗೆ ನಮಸ್ಕಾರ ಮಾಡಿದ್ರು. ಯಪ್ಪ ಬಸವಣ್ಣ, ಭಕ್ತಿ ಭಾಂಡಾರಿ ಬಸವಣ್ಣ, ಮಹಾಮನೆಯ ಬಾಗಿಲದೊಳಗ ಒಬ್ರಲ್ಲ ಇಬ್ರಲ್ಲ 100 ವೇಶ್ಯೆಯರು ಬಂದಾರ, ನಿಮ್ಮನ್ನ ನೋಡ್ಬೇಕು ಅನ್ನಾಕತ್ತಾರ. ಆಯ್ತು ಅಂತ ತಿಳ್ಕೊಂಡು ಬಸವಣ್ಣನವರು ಮಹಾಮನೆಯ ಬಾಗಿಲದೊಳಗೆ ಬಂದು ನಿಂದಿರ್ತಾರ. ಎಲ್ಲ ಕಲ್ಯಾಣದ ಎಲ್ಲ ವೇಶ್ಯೆಯರು 100 ಜನ ವೇಶ್ಯೆಯರು ನಿಂತಾರ. ಎಲ್ಲರ ಹಣಿ ಮೇಲೂ ಕೂಡ ವಿಭೂತಿ ಅದ. ಎಲ್ಲ ನನ್ನ ಕಲ್ಯಾಣದ ತಾಯಂದಿರಿಗೆ ಶರಣಾರ್ಥಿ ಅಂದ್ರು. ಬದಲಾಗಿ ಅವರು ಕೂಡ ಅಲ್ಲಿಂದನೇ ಬಸವಣ್ಣನವರಿಗೆ ನಮಸ್ಕಾರ ಮಾಡಿದ್ರು. ಯಾಕ್ರಿವಾ, ಯಾಕೆ ಬಂದಿರಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಕೇಳಿದಾಗ ಅಲ್ಲಿರ್ತಕ್ಕಂಥ ವೇಶ್ಯರಂತಾರ, ಯಪ್ಪ ಬಸವಣ್ಣ, ಇವತ್ತು ನಮ್ಮೆಲ್ಲರ ಜನ್ಮ ಧನ್ಯ ಆತು. ಯಾಕ ಅಂತಂದ್ರೆ ಎಂಥ ಒಬ್ಬ ಮಹಾನ್ ಶರಣ ನಮ್ಮ ಓಣಿಗೆ ಬಂದು ನಮ್ಮ ಮನೆಯಲ್ಲಿ ಲಿಂಗ ಪೂಜೆಯನ್ನ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದುರ್ಗುಣಗಳನ್ನ ಕಳೆದು ಬಿಟ್ಟಾನ. ಏನು ಹಣಕ್ಕೋಸ್ಕರ, ಸಿರಿ ಸಂಪತ್ತಿಗೋಸ್ಕರ ನಮ್ಮ ಮೈಯನ್ನೇ ಮಾರಿ ನಮ್ಮ ಜೀವನವನ್ನು ನಾವು ಏನು ನಡೆಸ್ತಿದ್ವಿ, ಇದು ಬಹಳ ದೊಡ್ಡ ಪಾಪದ ಕೆಲಸ ಅದ. ಇನ್ನು ಮುಂದೆ ಇಂಥ ಪಾಪದ ಕೆಲಸ ಮಾಡಬಾರ್ದು ಅಂತ ನಾವು ನಿರ್ಧಾರ ಮಾಡೀವಿ. ಯಾವಾಗ ಆ ಶರಣ ನಮ್ಮ ಮನೆಯೊಳಗ ಪಾದ ಇಟ್ಟ, ನಮ್ಮ ಓಣಿಯೊಳಗ ಪಾದ ಇಟ್ಟ, ಇನ್ನು ಮುಂದೆ ಅಂಥ ಪಾಪದ ಕೆಲಸ ನಾವು ಮಾಡುವುದಿಲ್ಲ. ನಾವು ಕಲ್ಯಾಣದೊಳಗ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಬದುಕ್ತೀವಿ ಅಂತ ತಿಳ್ಕೊಂಡು ಯಾವಾಗ ಅಲ್ಲಿರ್ತಕ್ಕಂಥ ಎಲ್ಲ ವೇಶ್ಯರು ಹೇಳಿದ್ರು,
ಆವಾಗ ಬಸವಣ್ಣವ್ರು ಅಂತಾರ ಅಂತ, ಏನು ನೀಲ ಗಂಗಾಂಬಿಕೆ, ನಮ್ಮ ಮುಗ್ಧ ಸಂಗಯ್ಯ ವೇಶ್ಯೆಯರ ಮನೆಗೆ ಹೋಗ್ತಾನ ಅಂದ ಕೂಡಲೇ ನೀವೇನೋ ತಪ್ಪು ತಿಳ್ಕೊಂಡಿದ್ರಿ ಅಂತ ಕಾಣಿಸ್ತದ. ಒಬ್ಬರ ಮುಖ ಒಬ್ಬರು ನೋಡಾಕತ್ತಿದ್ರಿ. ನೋಡು ನನ್ನ ಮುಗ್ಧ ಸಂಗಯ್ಯ ಎಂಥ ಕ್ರಾಂತಿ ಮಾಡಿ ಬಂದಾನ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ. ನೋಡ್ರಿ ಬಸವಣ್ಣವ್ರು ಎಂಥ ಮಾತು ಹೇಳ್ತಾರ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ. ಶರಣರ ನಡೆ ಒಂದಿಷ್ಟು ಅಂಕು ಡೊಂಕಾಗಿ ಕಂಡ್ರೂ ಕೂಡ ಅವರ ಉದ್ದೇಶ, ಅವರ ಗುರಿ ಏನಿರ್ತದ ಅಂತಂದ್ರೆ ಶಿವನೊಳಗ ಕೂಡುದು ಇರ್ತದ. ಹೆಂಗ ಹಾವು ನಡೆಯುವಾಗ ಅಂಕು ಡೊಂಕು ನಡೀತದ, ಹುತ್ತನಾಗ ಹೋಗುವಾಗ ನೇರವಾಗೇ ಹೋಗ್ತದ. ನದಿ ಹರಿಯುವಾಗ ಅಂಕು ಡೊಂಕೆ ಅನಿಸ್ತದ, ಸಮುದ್ರ ಸೇರುವಾಗ ನೇರವಾಗೇ ಸೇರ್ತದ. ಹಂಗ ಪ್ರಪಂಚದೊಳಗೆ ಇರ್ತಕ್ಕಂಥ ಮಹಾತ್ಮರ ನಡೆ ಒಂದಿಷ್ಟು ಅಂಕು ಡೊಂಕಾಗಿ ಕಂಡ್ರೂ ಕೂಡ ಅಲ್ಲಿ ಜಗತ್ತಿನ ಉದ್ಧಾರ ಆಗತ್ತಿರ್ತದ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹೇಳಿದ್ರು, ಆವಾಗ ನೀಲಾಂಬಿಕೆ ಗಂಗಾಂಬಿಕೆ ಆ ಮುಗ್ಧ ಸಂಗಯ್ಯನವರನ್ನು ಹತ್ತಿರ ಕರೆದು ಸಣ್ಣ ಮಕ್ಕಳಿಗೆ ತಲೆ ನೇವಿರಿಸದ ಹಾಗೆ ನೇವರಿಸಿ, ಮುಗ್ಧ ಸಂಗಯ್ಯ ಎಂಥ ಕ್ರಾಂತಿ ಮಾಡಿಬಿಟ್ಟಿಯಲ್ಲೋ ನೀನು. ಕಲ್ಯಾಣದೊಳಗಿರ್ತಕ್ಕಂಥ ಎಲ್ಲ ವೇಶ್ಯೆಯರಿಗೆ ಕಾಯಕವನ್ನ ಮಾಡಬೇಕು, ದಾಸೋಹವನ್ನ ಮಾಡಬೇಕು ಎಂಬತಕ್ಕಂಥ ಬುದ್ಧಿಯನ್ನು ಕೊಟ್ಟು ಬಂದಿಯಲ್ಲೋ ಮುಗ್ಧ ಸಂಗಯ್ಯ ಅಂತ ತಿಳ್ಕೊಂಡು ಆ ನೀಲಾಂಬಿಕೆ ಗಂಗಾಂಬಿಕೆ ಬಹಳ ಅಂದ್ರೆ ಬಹಳ ಪ್ರೀತಿಯಿಂದ ಆ ಮುಗ್ಧ ಸಂಗಯ್ಯನವರನ್ನ ಕಾಣ್ತಾರ ಎಂಬತಕ್ಕಂಥ ಒಂದು ವಿಚಾರ ಇವತ್ತು ನಾವು ಇಲ್ಲಿ ಪೀಠಿಕದೊಳಗೆ ತಿಳ್ಕೊಳ್ತೀವಿ.